4-5 ತಿಂಗಳಿಂದ ನಮ್ಗೆ ಇನ್ಸೆಂಟಿವ್ ಬಂದಿಲ್ಲ. ಇನ್ಸೆಂಟಿವ್ ಅಂದರೆ ಪ್ರೋತ್ಸಾಹ ಧನ. ಅದು ಕರೆಕ್ಟಾಗಿ ಎಲ್ಲರದು RCH ಪೋರ್ಟಲಲ್ಲಿ ಎಂಟ್ರಿ ಆದರೆ ಮಾತ್ರನೇ ಬರೋದು, ಇಲ್ಲಾಂದರೆ ಬರೋಲ್ಲ. ಎಷ್ಟೋ ವರ್ಷಗಳಿಗೆ ಅದು ಎಂಟ್ರಿ ಆಗ್ತಾ ಇಲ್ಲ, ಅವ್ರ ಹೆಸರು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಈಗ 5 ಡೆಲಿವರಿ KC ಜನರಲ್ ನಾನು ಮಾಡಿಸಿರ್ತೀನಿ ಅಂದರೆ 1-2 ಬರ್ತಾ ಇದೆ. ಅದೊಂದು ಮತ್ತು ನಮ್ಗೆ ಅದೇ ಇವಾಗ ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ. 5,000 ಏನಿದೆ ಗೌರವಧನ ಅದು ಬಂದಿದೆ. ಈಗ 4-5 ತಿಂಗಳಿಂದ ಇನ್ಸೆಂಟಿವ್ಸ್ ಬಂದಿಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ. ಆದಷ್ಟು ಬೇಗ ಅದನ್ನು ಹಾಕ್ಕೊಡ್ಬೇಕು. ಮತ್ತು ರೀಸೆಂಟಾಗಿ ನಾವು ಪೋಲಿಯೋ ಮಾಡಿದ್ವಿ. ಒಂದು ದಿನ ಬೆಳಗ್ಗೆ 7 ಗಂಟೆಗೆ ಎದ್ದೋದ್ರೆ 4 ಗಂಟೆ ಆಗುತ್ತೆ ಬರೋಕ್ಕೆ. ಬರೀ 75 ರೂಪಾಯಿ ಅಷ್ಟೇ ಕೊಡೋದು. ನಾನು 2007ರಲ್ಲೇನೋ ಸೇರಿಕೊಂಡಿದ್ದು. ಮೆಜೆಸ್ಟಿಕಲ್ಲಿ ಇಲ್ಲೇ ಇದೆ, ಮೆಜೆಸ್ಟಿಕಲ್ಲಿ ನಾವು ಮಾಡಿದ್ವಿ 4ರಿಂದ 8 ಗಂಟೆ. ಬೆಳಗ್ಗೆ 7 ಗಂಟೆಗೆ ಹೋದರೆ 4 ಗಂಟೆವರೆಗೂ ಏರಿಯಾದಲ್ಲಿ 150 ಮನೆ ಮಾಡಬೇಕು. ಅದಲ್ಲದೆ ತಿರ್ಗಾ 4ರಿಂದ ಸಂಜೆ 8:30ವರೆಗೂ ನಾವು ಪೋಲಿಯೋ ಡ್ಯೂಟಿ. ಬರೀ 75 ರೂಪಾಯಿ. ಅಲ್ಲಿ ಊಟ ಇಲ್ಲ, ಒಂದು ನೀರಿಲ್ಲ. ನಾವೇನು ಏನು ಸರ್, ನಮ್ಗೆ ಬೇರೆ ಕೆಲಸಕ್ಕೆ ಹೋದರೆ ಮಾಡಲ್ವ? ನಾವೇನಕ್ಕೋಸ್ಕರ ಇಲ್ಲಿ ಬಂದು ಮಾಡ್ತಿರೋದು ಅಂದರೆ ನಮ್ಮ ಥರನೇ ಒಂದು ಹೆಣ್ಮಗು ಕಷ್ಟ ಆಗಬಾರ್ದು. ಒಂದು ಪ್ರೆಗ್ನೆಂಟ್ ಆದರೆ ಅವ್ರಿಗೆ ಫಸ್ಟ್ ಪ್ರೆಗ್ನೆಂಟ್ ಏನೇನು ಗೊತ್ತಿರಲ್ಲ. ಅವ್ರಿಗೆ ಯಾವ ಥರ ಮಾತ್ರೆ ತೊಗೋಬೇಕು, ಎಲ್ಲೋಗಬೇಕು, ಏನು ಪ್ರತಿಯೊಂದು ನಾವು ಮಾಡ್ತಾಯಿದ್ದೀವಿ. ಒಂದು ತಾಯಿ ಮಗುನ ಅಷ್ಟು ನೀಟಾಗಿ ಸೇಫ್ ಮಾಡಿ ಡೆಲಿವರಿ ಆಗೋವರೆಗೂ ನಾವು ನೋಡ್ಕೊಂಡು, ಆ ಡೆಲಿವರಿ ಆದಮೇಲೆ ಮನೆಗೆ ಹೋದಾಗೂ ಸಹ ನಾವು ನೋಡ್ಕೊತೀವಿ. ಅವ್ರಿಗೆ ಬ್ಲೀಡಿಂಗ್ ಆಗ್ತಿದೆಯಾ, ಮಗು ಚೆನ್ನಾಗಿ ನೋಡ್ಕೊತಿದ್ದಾರಾ, ಮಗುಗೆ ಹಾಲು ಕುಡಿಸ್ತಾ ಇದ್ದಾರಾ, ಏನು ಮಗು ವೆಯ್ಟ್ ಇದೆಯಾ, ಅಥವಾ ಮಗುಗೆ ಹಾಲು ಕುಡಿಸಾದ್ಮೇಲೆ ಜೀರ್ಣ ಮಾಡ್ಕೊಳ್ಬೇಕು, ಏನು ಅದ್ರ ಬಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ನಾವು ಎಲ್ಲ ಹೇಳ್ಕೊಡ್ತೀವಿ ಅಂದಮೇಲೆ ನಮ್ಗೆ ಯಾಕೆ ಇವರು ಕರೆಕ್ಟಾಗಿ ತಿಂಗಳ ಸಂಬಳ ಹಾಕಲ್ಲ? ಏನಕ್ಕೋಸ್ಕರ ಹಾಕಲ್ಲ? ಬೇರೆ ಎಲ್ಲದಕ್ಕೂ ಫಂಡ್ ಇರುತ್ತೆ. ಅಲ್ಲೆಲ್ಲೋ ಬಿಲ್ಡಿಂಗ್ ಕಟ್ತಾರೆ, ಇಲ್ಲೆಲ್ಲೋ ಏನೇನೋ ಕಟ್ಟುತ್ತಾರೆ. ನಮಗೆ ಕೊಡ್ತಾ ಇರೋದು 10,000 ಸರ್, ಅದು ಸರಿಯಾಗಿ ನಮಗೆ ಬರ್ತಾ ಇಲ್ಲ. ಏನಕ್ಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ? ಅವಾಗ ನಮ್ಮ ನ್ಯಾತಕ್ಕೆ ಬೀದಿಗೆ ಇಳಿಸ್ತಾ ಇದ್ದಾರೆ. ಮತ್ತು ಏನಕ್ಕೆ ತೊಗೊಂಡ್ರು ತಾಯಿ ಮಗುನ ಮತ್ತು ನೀವು ಉಳಿಸ್ತೀರಾ ಅಂತ ಅಲ್ಲಿ ಪ್ರಶಸ್ತಿಗಳು ಅದು ಇದು ಎಲ್ಲ ಕೊಡ್ತಾರಲ್ವಾ? ನಮಗೆ ಯಾಕೆ ದುಡ್ಡು ಕೊಡಲ್ಲ? ನಮಗೇನು ಜಾಸ್ತಿ ಇಲ್ಲ ಸರ್ ಸಂಬಳ. ನಮಗೆ ಕೊಡೋದೇ 10,000, ಅದು ಸರಿಯಾಗಿ 5,000 ಏನು ಅಂದರೆ ಅದು ಗೌರವಧನ ಅಷ್ಟೇ ಸರ್. ಇನ್ಸೆಂಟಿವ್ ಅಂದರೆ ನಾವು ಒಂದು ಪ್ರೆಗ್ನೆಂಟ್ನ ಕರ್ಕೊಂಡೋಗಿ ನಾನು 9 ತಿಂಗಳು ಅವ್ರನ್ನ ಕೇರ್ ಮಾಡಿದ್ರೆ ಮಾತ್ರ ನನಗೆ 300 ರೂಪಾಯಿ. ಅದು ನನ್ನ ಹೆಸರು ಇದ್ದರೆ ಮಾತ್ರ ಸರ್ ಅಲ್ಲಿ ಬರೋದು. ಅದು ಅಲ್ಲಿ ಯಾರು ಫೀಡಮ್ ಮಾಡ್ತಾರೋ ಅವ್ರ ಹೆಸರು, ನನ್ನ ಹೆಸರು ಹಾಕಿದ್ರೆ ಮಾತ್ರ ಅದು 300 ರೂಪಾಯಿ ನನಗೆ ಬರೋದು. ಇಲ್ಲಾಂದರೆ ಬರಲ್ಲ ಸರ್. ಮತ್ತು ಇವಾಗ ಪ್ರತಿಯೊಂದು ಕೆಲಸ ಮಾಡ್ತೀವಿ. ನಾವೇನು ತಾಯಿ ಮಗುನ ಒಂದೇ ನೋಡ್ಕೊಳ್ಳಲ್ಲ. ಲೆಪ್ರೆಸಿ ಮಾಡ್ತೀವಿ, ಡೆಂಗ್ಯೂ ಮಾಡ್ತೀವಿ, ಚಿಕನ್ ಗುನ್ಯಾ ಮಾಡ್ತೀವಿ, BP ಶುಗರ್ ಮಾತ್ರೆ, ಥೈರಾಯ್ಡ್ ಏನಾದರೂ ಇತ್ತು ಅಂದರೆ ಪ್ರತಿಯೊಂದು ನಾವು ಮಾಡ್ತೀವಿ. ನಮ್ದೇನು ಟೈಮಿಂಗ್ಸ್ ಏನಿಲ್ಲ ಸರ್. ಇವಾಗ ಯಾವುದೋ ಒಂದು ನಾನು ಇರೋದೇ ಮಲ್ಲೇಶ್ವರಂ KC ಜನರಲ್ ಹತ್ರ. ಯಾರೋ ಹಿಂದಿಗಳು ಬಂದಿರ್ತಾರೆ, ಅಕ್ಕ ನನಗೆ ಗೊತ್ತಿಲ್ಲ, ನಂಗೆ ಕರ್ಕೊಂಡೋಗಿ ಅಂತ. ನನಗೆ ಹಿಂದಿ ಬರಲ್ಲ, ಆದರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡೋಗಿ ನಾನು ಅಷ್ಟೆಲ್ಲ ಡೆಲಿವರಿ ಮಾಡಿಸಿ ಎಲ್ಲ ಮಾಡ್ತೀವಿ. ಆದರೂ ನಮ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ತಿಂಗಳ ನಮ್ಗೆ ಕರೆಕ್ಟಾಗಿ ಹಾಕಿ ನಮ್ಮನ್ನಂತೆ ಯಾವಾಗೂ ಬೀದಿಗೆ ಇಳಿಸೋ ಥರ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಸರ್ಕಾರ ಕೇಳ್ಕೊಳ್ಳೋದು ಸರ್. ಎಲ್ಲದಕ್ಕೂ ಇರುತ್ತೆ ದುಡ್ಡು, ನಮಗೆ ಯಾಕೆ ಕೊಡಲ್ಲ? ಅದಕ್ಕೊಂದು ನಾನು ಕೇಳ್ಕೊಳ್ಳೋದು ಯಾವಾಗ ಇದೆ ಸರ್. ನಮ್ಮ ಆಶಾಗಳು ಬರ್ತಾರೆ, ಬೀದಿಗೆ ಬರ್ತಾರೆ, ಇಳಿತಾರೆ, ಹೋಗ್ತಾರೆ. ತಿಂಗಳ ಅವ್ರು ಹಾಕ್ಬಿಡ್ಲಿ ಸರ್. ನಮ್ದೇನು ಸ್ಯಾಲ್ರಿ ಏನು ಜಾಸ್ತಿ ಅಂತೂ ಇಲ್ಲ. ನಮ್ಮದು 5,000 ಮತ್ತು ಇದರಿಂದ ಇನ್ಸೆಂಟಿವ್ಸ್ ಅಂತ ಅದು ಎಲ್ಲರಿಗೂ ಒಬ್ಬೊಬ್ರಿಗೆ 2,000 ಬರುತ್ತೆ, ಒಬ್ಬೊಬ್ರಿಗೆ 3,000 ಬರುತ್ತೆ. 5,000 ರೂಪಾಯಿ ಮೇಲೆ ಬಂದರೂ ಅದಕ್ಕೂ ಒಂದು ಲೆಟ್ರು ಬರೀಬೇಕು ನಾವು ಬೇರೆ ಕಡೆಯಿಂದ. 5,000 ಅಷ್ಟೇ ಅಮ್ಮ ನೀನು ತೊಗೊಳ್ಳೋದು,